ಶ್ರೀದೇವಿ ಮಹಾತ್ಮೆ 4ನೇ ಅಧ್ಯಾಯ. ಮಹಿಷಾಸುರನ ಸೈನ್ಯ ವಧೆ. ಸೂತ ಪುರಾಣಿಕರು ಶೌನಕರಿಗೆ ಕಥೆ ಹೇಳಲು ಪ್ರಾರಂಭಿಸಿದರು. ಶಿವನನ್ನು ಹುಡುಕುತ್ತಾ ಬ್ರಹ್ಮ ವಿಷ್ಣು ಬರುತ್ತಿದ್ದರು. ಅದೇ ದಾರಿಯಲ್ಲಿ ಶಿವನು ಬರುತ್ತಿದ್ದನು. ಅವನಿಗೆ ದಾರಿಯಲ್ಲಿ ಸಮುದ್ರವು ಅರ್ಧ ಇಂಗಿ ಹೋಗಿದ್ದು ಕಾಣಿಸಿತು. ನಡೆಯಬಾರದ ಅನಾಹುತ ನಡೆದಂತೆ ದಾರಿಯಲ್ಲಿ ರಕ್ತ ಕಾಣಿಸಿತು. ಅವನು ಚಿಂತಿಸುತ್ತಾ ಬರುತ್ತಿರಲು ಬ್ರಹ್ಮ ವಿಷ್ಣುವನ್ನು ಕಂಡನು. ಶಿವನನ್ನು ಕಂಡು ಇಬ್ಬರು ಆನಂದ ಪರವಶರಾದರು. ಶಿವನು ಎಲ್ಲಿ ಹೋಗಿದ್ದ ಎಂದು ವಿಚಾರಿಸಿದರು. ವಿಷ್ಣುವಿನ ಗರ್ಭದಲ್ಲಿ ಬ್ರಹ್ಮನು ಪ್ರವೇಶ ಮಾಡಿದ ನಂತರ ಶಿವನು ಹೊರಟು ಹೋಗಿದ್ದನು. ದಾರಿಯುದ್ದಕ್ಕೂ ಶೂನ್ಯ ಮಾತ್ರ ಕಾಣಿಸಿತು. ಅದೇ ರೀತಿ ಭಯಂಕರವಾದ ಶಬ್ದ ಕೇಳಿಸಿತು. ಬ್ರಹ್ಮ ದಾರಿಯಲ್ಲಿ ಬರುವಾಗ ಬ್ರಹ್ಮಾಂಡವು ಕುಣಿದಂತೆ ಭಾಸವಾಯಿತು. ಇಂತಹ ಅಭಾಸಕ್ಕೆ ಕಾರಣವೇನು? ವಿಷ್ಣುವಿನ ಮುಖದ ಮೇಲೆ ರಕ್ತಬಿಂದುಗಳು ಕಾಣುತ್ತಿವೆಯಲ್ಲ, ಕಾರಣವೇನು? ಆಯುಧಗಳು ರಕ್ತದಿಂದ ತೊಯ್ದು ಹೋಗಿವೆ. ರಾಕ್ಷಸರು ಎಲ್ಲಿ ಜನಿಸಿದರು? ಯುದ್ಧ ನಡೆಯಲು ಕಾರಣವೇನು? ಶಿವನ ಮಾತುಗಳನ್ನು ಕೇಳಿ ಬ್ರಹ್ಮನು ನಗುತ್ತಾ, ಶಿವ, ನಾನು ವಿಷ್ಣುವಿನ ವಿರಾಟ್ ಉದರವನ್ನು ಹೊಕ್ಕು ನಾಭಿಕಮಲದಿಂದ ಹೊರಬಂದೆ. ಅದೇ ಸಮಯದಲ್ಲಿ ಹರಿಯ ಕಿವಿಗಳಿಂದ ರಾಕ್ಷಸರು ಹೊರಬಂದು ನನ್ನನ್ನು ಕೊಲ್ಲಲು ಮುಂದಾದರು. ಅವರ ಜೊತೆ ಯುದ್ಧ ಮಾಡಲು ನನ್ನಿಂದ ಸಾಧ್ಯವಿರಲಿಲ್ಲ. ಆಗ ನಾನು ದೇವಿಯನ್ನು ಪ್ರಾರ್ಥಿಸಿದೆ. ವಿಷ್ಣು ಯೋಗ ನಿದ್ರೆಯಿಂದ ಎದ್ದು ಬಂದು ರಾಕ್ಷಸರನ್ನು ಸಂಹಾರ ಮಾಡಿದನು ಎಂದನು. ದೇವಿಯು ಬ್ರಹ್ಮಾಂಡವನ್ನು ರಕ್ಷಿಸಲು ಕಷ್ಟಪಟ್ಟ ಪರಿಯನ್ನು ನೆನೆದು ಶಿವನು ತುಂಬ ಸಂತೋಷಪಟ್ಟನು. ಬ್ರಹ್ಮ ವಿಷ್ಣುವಿನ ಬಳಿಗೆ ಬಂದು ಆನಂದದಿಂದ ಅಪ್ಪಿಕೊಂಡನು. ಮಧುಕೈಟಭರು ಸಂಹಾರವಾದ ಜಾಗದಲ್ಲಿ ರಕ್ತವು ಕೋಡಿಯಾಗಿ ಹರಿಯಿತು. ಭೂಮಿಯಾಗಿ ಅದು ಮೇಧಸ್ಸು ರಕ್ತಗಳಿಂದ ಕೂಡಿದ್ದರಿಂದ ಆ ಜಾಗವನ್ನು ಮೇದಿನಿ ಎಂದು ಕರೆದರು. ಮೇದಿನಿಯಲ್ಲಿ ರಕ್ತ, ಮಾಂಸ, ಮಜ್ಜೆ, ಶುಕ್ಲಗಳೇ ಪ್ರಧಾನವಾದದ್ದು. ಮಹಾಚಕ್ರದ ಸುಳಿಗೆ ಸಿಲುಕಿ ಚೂರಾಗಿದ್ದ ಮೂಳೆಗಳು ಪರ್ವತಗಳಾದವು. ಅಸ್ಥಿಗಳು ಮಹಾಪರ್ವತಗಳಾದವು. ಮೇದಿನಿಯು ಭೂಲೋಕ, ಪಾತಾಳಲೋಕ, ವೈಕುಂಠ, ಕೈಲಾಸಗಳು ಹುಟ್ಟಿ ಮನುಷ್ಯರು, ದೇವತೆಗಳು, ರಾಕ್ಷಸರು ಹುಟ್ಟಿಕೊಂಡರು. 3 ಶಕ್ತಿಗಳು ಈಶ್ವರನಾದನು. ತಾಯಿಯ ಕೃಪೆಯಿಂದ ದಿಕ್ಕುಗಳ ಅಧಿಪತಿಗಳು, ರಾಜರು, ಸರ್ವಜೀವಿಗಳು, ದೇಶಗಳು, ತೃಣ ಮುಂತಾದವುಗಳು ಹುಟ್ಟಿ 3 ಜನರಿಗೂ ಅದ್ಭುತವಾಗಿ ಕಂಡು ಸೃಷ್ಟಿ ಸ್ಥಿತಿ ಲಯಗಳು ಹುಟ್ಟಿದವು. ಕಾಲ ಉರುಳಿತು. ಯುಗಗಳು, ಪ್ರಳಯಗಳು ನಡೆದವು. ಸಾವರ್ಣಿಕ ಮನ್ವಂತರದಲ್ಲಿ ನಡೆದ ದೇವಿಯ ಸಾಹಸದ ಕಥೆಯನ್ನು ಕೇಳು. ಮಹಿಷಾಸುರ ಎಂಬ ಹೆಸರಿನ ಅಸುರನು ಇಂದ್ರನನ್ನು ದಿಕ್ಪಾಲಕರನ್ನು ಗೆದ್ದು ಸಕಲ ದೇವತೆಗಳನ್ನು ಯುದ್ಧದಲ್ಲಿ ಗೆದ್ದನು. ಮಹಿಷಾಸುರನು ಗರ್ವದಿಂದ ಬೀಗುತ್ತಾ ಸ್ವರ್ಗಲೋಕಕ್ಕೆ ಬಂದು ಇಂದ್ರ ದೇವತೆಗಳನ್ನು ಓಡಿಸಿ ದಿಕ್ಪಾಲಕರ ಪಟ್ಟಣಗಳನ್ನು ತಾನೇ ವಶ ಮಾಡಿಕೊಂಡು ಮೆರೆಯುತ್ತಾ ಬೀಗುತ್ತಿದ್ದನು. ದೇವತೆಗಳು ತಮ್ಮ ಗೋಳನ್ನು ಹೇಳಿಕೊಳ್ಳಲು ಬ್ರಹ್ಮದೇವನ ಬಳಿಗೆ ಧಾವಿಸಿ ಬಂದರು. ಬ್ರಹ್ಮನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿ, ಸೃಷ್ಟಿಕರ್ತ, ಮಹಿಷಾಸುರ ಎಂಬ ರಾಕ್ಷಸನು ನಮ್ಮನ್ನು ಸೋಲಿಸಿ ಸ್ವರ್ಗಲೋಕಕ್ಕೆ ತಾನೇ ಅಧಿಪತಿಯಾಗಿದ್ದಾನೆ ಎಂದರು. ತನ್ನ ಬಳಿ ಬಂದ ದೇವತೆಗಳೊಂದಿಗೆ ಬ್ರಹ್ಮನು ಶಿವನ ಬಳಿಗೆ ಬಂದರು. ಮಹಿಷಾಸುರನ ಗರ್ಭದ ಬಗ್ಗೆ ಕೇಳಿ ಶಿವನಿಗೆ ಅಸಾಧ್ಯವಾದ ಕೋಪ ಬಂದಿತು. ಅವನು, ಬ್ರಹ್ಮ, ಈ ಕೆಲಸ ನಮ್ಮಿಬ್ಬರಿಂದ ಸಾಧ್ಯವಾಗದು. ನಾವು ಹರಿಯ ಬಳಿಗೆ ಹೋಗೋಣ ಎಂದರು. ಎಲ್ಲರೂ ಕೂಡಲೇ ಹರಿಯನ್ನು ಕಾಣಲು ಹೋದರು. ಕ್ಷೀರಸಾಗರಕ್ಕೆ ಬಂದ ದೇವತೆಗಳ ಸಮೂಹವನ್ನು ಕಂಡು ಹರಿಯು ಎಲ್ಲರನ್ನೂ ಸಾದರದಿಂದ ಸ್ವಾಗತಿಸಿ, ಬ್ರಹ್ಮ, ನೀನು, ಶಿವ ಇಬ್ಬರು ಬರುವುದಲ್ಲದೆ ದೇವತೆಗಳ ಸಮೂಹವನ್ನು ನಿಮ್ಮ ಜೊತೆ ಕರೆದುಕೊಂಡು ಬಂದಿರುವಿರಿ. ನಿಮ್ಮ ಆಗಮನಕ್ಕೆ ಕಾರಣವೇನು? ದೇವತೆಗಳ ಮುಖ ಚಿಂತೆಯಿಂದ ವಾಡಲು ಕಾರಣವೇನು? ಆಗ ದೇವತೆಗಳು, ಹರಿ, ಮಹಿಷಾಸುರ ಎಂಬ ಹೆಸರಿನ ರಾಕ್ಷಸ ನಮ್ಮನ್ನು ಸೋಲಿಸಿ ಸ್ವರ್ಗದ ಅಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ. ಅವನು ಮಹಾದುಷ್ಟ. ಅವನಿಂದ ನಮ್ಮನ್ನು ಕಾಪಾಡು ಎಂದು ಭಗವಂತನಲ್ಲಿ ಮೊರೆ ಹೋದರು. ಮಹಿಷಾಸುರನು ದೇವತೆಗಳಿಗೆ ಕಷ್ಟ ನೀಡುತ್ತಿದ್ದಾನೆ ಎಂಬ ಸುದ್ದಿಯನ್ನು ಕೇಳಿ ವಿಷ್ಣು ಕೋಪದಿಂದ ಸುಳಿದನು. ಭಗವಂತನ ಮುಖದಿಂದ ಕೋಪದ ಕಿಡಿ ಹಾರಿತು. ಅದೇ ಸಮಯಕ್ಕೆ ಸರಿಯಾಗಿ ಶಿವ ಬ್ರಹ್ಮನ ಮುಖದಿಂದ ಕೋಪದಿಂದ ಕಿಡಿಗಳು ಹಾರಿದವು. ಇಂದ್ರ, ವರುಣ ಮುಂತಾದ ಮುಖದಲ್ಲಿ ಹೊರಟ ತೇಜಸ್ಸು ಕೋಪವನ್ನು ಪರ್ವತದಂತೆ ಉಗುಳಿತು. ಗಂಧರ್ವರು, ಸಿದ್ಧ ಪ್ರಮಥರು ಮುಖಗಳಿಂದ ಹೊರಟ ತೇಜಸ್ಸು ಕೋಪ ದೊಡ್ಡ ಪರ್ವತದಂತೆ ತುಂಬಿ ಬಂದಿತು. ಅಲ್ಲಿ ಉದ್ಭವಿಸಿದ ತೇಜಸ್ಸು 4 ದಿಕ್ಕುಗಳಿಗೂ ಹಬ್ಬಿ ಬೆಳಕನ್ನು ಚೆಲ್ಲಿತು. ಸಮಸ್ತ ದಿಕ್ಕುಗಳ ತೇಜಸ್ಸು ನಾರಿ ರೂಪದ ತಾಳಿತು. ಶಿವನ ತೇಜಸ್ಸು ನಾರಿಯ ಕೇಶವಾಯಿತು. 3 ಲೋಕದ ಬಲವು ನಾರಿಯಲ್ಲಿ ಕೇಂದ್ರೀಕೃತವಾಯಿತು. ವಸುದೇವನ ತೇಜಸ್ಸಿನ ಕಿರಣಗಳು ನಾರಿಯ ಭುಜಗಳಾಗಿ ಕಾಣಿಸಿದವು. ಕುಬೇರನ ತೇಜಸ್ಸು ಆಕೆಗೆ ನಾಸಿಕವಾಯಿತು.
ಚಂದ್ರ ಸೂರ್ಯ ಅಗ್ನಿಯ ತೇಜಸ್ಸು ನಾರಿಗೆ ತ್ರಿನೇತ್ರಗಳಾದವು. ಬ್ರಹ್ಮನ ತೇಜಸ್ಸು ಮಾತೆಯ ಹಲ್ಲುಗಳು, ವಾಯು ದೇವನ ತೇಜಸ್ಸು ಕಿವಿ, ಯಮನ ತೇಜಸ್ಸು ಆಕೆಯ ಹುಬ್ಬುಗಳು, ಇಂದ್ರನ ತೇಜಸ್ಸು ಆಕೆಯ ಸೊಂಟ, ಬುಧನ ತೇಜಸ್ಸು ಆಕೆಯ ಸ್ತನಗಳು, ಬ್ರಹ್ಮನ ತೇಜಸ್ಸು ಪಾದ, ಕುಜನ ತೇಜಸ್ಸು ನಿತಂಬ, ಸೂರ್ಯನ ತೇಜಸ್ಸು ಕಾಲಿನ ಬೆರಳುಗಳು, ಅಷ್ಟವಸುಗಳ ತೇಜಸ್ಸಿನಿಂದ ಕೈ ಬೆರಳುಗಳು ಉಂಟಾದವು. ಸಕಲ ದೇವತೆಗಳ ತೇಜಸ್ಸು ಆಕೆಯ ಅವಯವಗಳಾಯಿತು. ದೇವಾನುದೇವತೆಗಳ ತೇಜಸ್ಸಿನಿಂದ ಪರಬ್ರಹ್ಮನ ಉದ್ಭವವಾಯಿತು. ದೇವಿಯು ಸಕಲವೂ ತಾನಾಗಿ ಸರ್ವರ ಆತ್ಮಜ್ಯೋತಿ ತೇಜಸ್ಸುಗಳಿಂದ ಒಂದಾಗಿ ಕಂಗೊಳಿಸಿದಳು. ಇಂತಹ ದೇವಿಗೆ ಶಿವನು ಚಂದ್ರಹಾರವನ್ನು ಪಾಶುಪತಾಸ್ತ್ರವನ್ನು ನೀಡಿದನು. ಹಾಗೆಯೇ ಜೊತೆಗೆ ಡಮರುಗವನ್ನು, ಶೂಲವನ್ನು, ಡಕ್ಕೆಯನ್ನು ನೀಡಿದನು. ದೇವಿಗೆ ಮಹಾವಿಷ್ಣು ಶಂಖ, ಚಕ್ರ, ಗದೆಗಳನ್ನು ನೀಡಿದನು. ವರುಣನು ಪಾಶವನ್ನು, ಶಂಖವನ್ನು ನೀಡಿದನು. ಇಂದ್ರನು ವಜ್ರಾಯುಧವನ್ನು ನೀಡಿದನು. ಕುಬೇರನು ಭಯಂಕರವಾದ ಖಡ್ಗ ಹಾಗೂ ಶ್ರೇಷ್ಠವಾದ ಪಾತ್ರೆಯನ್ನು ನೀಡಿದನು. ನಿವೃತ್ತಿಯು ಕುಂತವನ್ನು ನೀಡಿದನು. ಇಂದ್ರನು ಐರಾವತ, ವಿಶ್ವಕರ್ಮನು ಗಂಡು ಒಡಲಿಯನ್ನು ನೀಡಿದನು. ಮಹಾವಿಷ್ಣು ಉದ್ಭವಿಸಿದ ನಾರಿಗೆ ಪೀತಾಂಬರವನ್ನು ನೀಡಿದನು. ಶಿವನು ಹುಲಿಯ ಚರ್ಮವನ್ನು ನೀಡಿದನು. ಮಾತೆಗೆ ಆಭರಣಗಳಾಗಿ ಬ್ರಹ್ಮನು ಮುತ್ತಿನ ಹಾರ, ರತ್ನ, ಹವಳಗಳ ಭೂಷಣಗಳನ್ನು ನೀಡಿದನು. ಪುನಃ ಶಿವನು ತನ್ನ ಅರ್ಧಚಂದ್ರ ಸರ್ಪಭೂಷಣವನ್ನು ನೀಡಿದನು. ಕೌಸ್ತುಭಮಣಿಯನ್ನು ವಿಷ್ಣು ದೇವಿಗೆ ನೀಡಿದನು. ದೇವಿಗೆ ಸಕಲ ದೇವತೆಗಳು ನಾನಾ ವಿಧದ ಆಭರಣಗಳನ್ನು ನೀಡಿ ಅಲಂಕರಿಸಿದರು. ಕೈಗೆ ಕಂಕಣ, ಕಾಲಿಗೆ ಗೆಜ್ಜೆ, ಶಿರಕ್ಕೆ ಕಿರೀಟ, ಜಡೆಗೆ ಚೂಡಾಮಣಿಯನ್ನು ದೇವಿಯು ಧರಿಸಿದಳು. ಮಹಾಲಕ್ಷ್ಮಿಯು ತೇಜೋಪುಂಜವಾಗಿ ಬೆಳಗಿದಳು. ನಾಗಾದಿಗಳು ಅನೇಕ ರೀತಿಯ ಆಭರಣಗಳನ್ನು ದೇವಿಗೆ ಕಾಣಿಕೆಯಾಗಿ ನೀಡಿದರು. ಆಕೆಯನ್ನು ಅರಿಶಿನ, ಕುಂಕುಮ, ಗಂಧ, ಪುಷ್ಪಮಾಲೆಗಳಿಂದ ಅಲಂಕಾರ ಮಾಡಿದರು. ದೇಹದಲ್ಲಿ ಆಭರಣಗಳ ಜೊತೆ ನಾನಾ ರೀತಿಯ ಆಯುಧಗಳನ್ನು ಧರಿಸಿದಳು. ಆಕೆ ಕಣಕಣದಲ್ಲೂ ಸೂರ್ಯನ ಪ್ರಕಾಶ ಹರಡಿತು. ದೇವತೆಗಳು ಯಜ್ಞೋಪವೀತವನ್ನು ಧರಿಸಿ ಶೇಷಪಣಿಗೆ ಅಕ್ಷತೆಯನ್ನು ಹಚ್ಚಿ ದೇವಿಗೆ ಜಯಕಾರ ಹಾಕಿದರು. ಜಯಕಾರ ಹಾಕಿದ ನಂತರ ದೇವಿಗೆ ಮಂಗಳಾರತಿ ಬೆಳಗಿರಿ. ತಾಯಿ, ನೀನು ಮಹಿಷಾಸುರನನ್ನು ಸಂಹಾರ ಮಾಡಿ ನಮ್ಮ ಕಷ್ಟಗಳನ್ನು ನೀಗಿಸಿ ಎಂದು ಒಕ್ಕೊರಲಿನಿಂದ ಬೇಡಿದರು. ಮಾತೆಯು ವಿಜಯ ಸಾಧನೆ ಹೊರಟಾಗ ಭೇರಿಗಳು ಮೊಳಗಿದವು. ದಶ ದಿಕ್ಕುಗಳಿಗೂ ಶಬ್ದವು ಕೇಳಿಸಿತು. ಛತ್ರಿ ಚಾಮರಗಳು ಎದ್ದ ಬಿರುಗಾಳಿಗೆ ಸಿಕ್ಕಿ ಹಾರಾಡಿದವು. ಆಗ ದೇವಿಗೆ ಆವೇಶ ಉಕ್ಕಿ ಬಂತು. ದೇವಿಯು ತನ್ನ ಮನದಲ್ಲಿ ಸಿಂಹವನ್ನು ನೆನೆದಳು. ಕೂಡಲೇ ಸಿಂಹವು ಪ್ರತ್ಯಕ್ಷವಾಯಿತು. ದುಂದುಭಿಗಳ ನಡುವೆ ದೇವಿಯು ಸಿಂಹವನ್ನು ಏರಿದಳು. ಮಾತೆಯು ತನ್ನ ಸಹಸ್ರ ತೋಳುಗಳಲ್ಲಿ ಬಿಲ್ಲುಗಳನ್ನು ಹಿಡಿದು ಕಿವಿಗಳವರೆಗೆ ಹೆದೆಯನ್ನು ಏರಿಸಿ ಎಳೆದು ಬಿಟ್ಟಳು. ಆ ಶಬ್ದಕ್ಕೆ ಬ್ರಹ್ಮಾಂಡವು ಸಿಂಹವು ಗುಟುರು ಹಾಕಿದಂತೆ ನಡುಗಿತು. ಸಹಸ್ರ ಶಂಖಗಳ ಧ್ವನಿಯು ಮೊಳಗಿತು. ಹರಿಹರರು ಅಬ್ಬರಿಸಿ ಘರ್ಜನೆ ಮಾಡಿದರು. ಅನೇಕ ರೀತಿಯ ಶಬ್ದಗಳಿಂದ ಬ್ರಹ್ಮಾಂಡವು ನಡುಗಿತು. ದೇವತೆಗಳು ತಮಗೆ ವಿಜಯವು ಶತಸಿದ್ಧ ಎಂದು ಹರ್ಷಗೊಂಡಿದರು. ದೇವತೆಗಳು ತಾಯಿಯ ಹಿಂದೆ ಹೆಜ್ಜೆ ಹಾಕಿದರು. ಈ ಕಡೆ ಮಹಿಷಾಸುರನ ಗರ್ಭದಿಂದ ದುಷ್ಟಪಿಂಡಗಳು ಉದುರಿದವು. ಆ ಎಲ್ಲ ಅಪಶಕುನಗಳಿಂದ ಮಹಿಷಾಸುರನು ಆಶ್ಚರ್ಯಚಕಿತನಾದನು. 3 ಲೋಕದಲ್ಲೂ ತನಗೆ ಶತ್ರುಗಳಿಲ್ಲ. ಸಕಲ ದೇವತೆಗಳನ್ನು ನಾನು ಸೋಲಿಸಿ ರಾಜನಾಗಿ ಮೆರೆಯುತ್ತಿದ್ದೇನೆ. ಅಂತಹದರಲ್ಲಿ ಇಂತಹ ಅಪಶಕುನಗಳಿಗೆ ಕಾರಣವೇನು ಎಂದು ಚಿಂತಿಸುತ್ತಿರಲು ಅವನ ಮಂತ್ರಿ ಚಕ್ಷುರಾಕ್ಷನು ಅಲ್ಲಿಗೆ ಬಂದನು. ಇಂತಹ ಶಬ್ದಗಳು ಹರಿಹರ ದೇವತೆಗಳು ಮಾಡುತ್ತಿಲ್ಲ, ಇದು ಬೇರೆ ಯಾರೋ ಮಾಡುತ್ತಿದ್ದಾರೆ. ರಾಜ ಹರ ಅಥವಾ ಹರಿಯಾಗಿದ್ದರೆ ಅವರನ್ನು ಶಿಕ್ಷಿಸಲು ಅಥವಾ ಜೀವವನ್ನು ತೆಗೆಯಲು ಎಂದು ಮಂತ್ರಿ ಚಕ್ಷುರಾಕ್ಷನು ಮಹಿಷನನ್ನು ಕೇಳಿದನು. ಮುನಿಗಳೇ ಕೇಳಿ, ಚಕ್ಷುರಾಕ್ಷನು ಅತ್ಯಂತ ಪರಾಕ್ರಮಿ, ಮಹಿಷಾಸುರನಷ್ಟೇ ಬಲಶಾಲಿ. ರಾಜನಿಗೆ ಮಂತ್ರಿಯು ಸೇನಾಧಿಪತಿ, ರಾಕ್ಷಸರಲ್ಲಿ ಅತ್ಯಂತ ಬಲಶಾಲಿಯಾದವನು. ಅವನು ದಶದಿಕ್ಕುಗಳನ್ನು ತನ್ನ ಬಲದಿಂದ ಸೀಳಿದನು. ಬ್ರಹ್ಮ ವಿಷ್ಣುವನ್ನು ತನ್ನ ಶಸ್ತ್ರಗಳಿಂದ ದಿಕ್ಕುಗಾಣದೆ ಮಾಡಿ ಓಡಿಸಿದ್ದನು. ಅವನು ಮಹಾಶೂರನು. ಅಂತಹ ವೀರನು ಭಯಂಕರವಾದ ಶಬ್ದ ಬಂದ ಕಡೆಗೆ ಹೊರಟನು. ಅವನು ಯುದ್ಧಕ್ಕೆ ಸನ್ನದ್ಧನಾಗಿಯೇ ಹೊರಟನು. ಸಮುದ್ರವೇ ಅಲ್ಲೋಲ ಕಲ್ಲೋಲವಾಯಿತು. ಅವನ ಹಿಂದೆ ಸಮಸ್ತ ಸೈನ್ಯವೂ ಹೊರಟಿತು. ಕಿರೀಟ ಧರಿಸಿದ ದಳಪತಿಗಳ ಸಂಖ್ಯೆಯ ಸಹಸ್ರಾರು ಅಕ್ಷೋಹಿಣಿಗಳು, ಸಹಸ್ರಾರು ಕುದುರೆ, ರಥ, ಪದಾದಿಗಳು ಹಿಂದೆ ಹೊರಟರು. ಮಂತ್ರಿಯ ಸ್ನೇಹಿತ ಬಿಡಾಲ, ಅವನು ತುಂಬಾ ದುಷ್ಟ. ಅವನ ಬಳಿಯೇ 600 ಅಕ್ಷೋಹಿಣಿ ಸೈನ್ಯ ಇತ್ತು. ಹಾಗೆಯೇ ರುದ್ರರಾಘ್ರಾಖ್ಯ ರಾಜನ ಬಳಿ 100 ಅಕ್ಷೋಹಿಣಿ ಸೈನ್ಯ ಇತ್ತು. ರಸಿಲೋಮನೆ ಎಂಬುವನೊಡನೆ ಕಿರೀಟ ಧರಿಸಿದ 300 ಅಕ್ಷೋಹಿಣಿ ಸೈನಿಕರು ಹೊರಟರು. ಮುತ್ತು ರತ್ನಗಳಿಂದ ಅಲಂಕಾರಗೊಂಡಿದ್ದ ರಥಗಳು, ಅಸಂಖ್ಯಾತ ಸೈನಿಕರು, ದಳಗಳು ಹೊರಟವು. ರಾಕ್ಷಸರ ರಾಜ ಮಹಿಷಾಸುರನ ಸೈನ್ಯದ ಭಾರವನ್ನು ಭೂತಾಯಿಯು ತಡೆಯುವಳೆ.
ಭೂಮಿಯು ಪುಡಿಪುಡಿಯಾಗಿ 4 ದಿಕ್ಕುಗಳಿಗೂ ಧೂಳು ಹರಡಿತು. ಮಹಿಷಾಸುರನೇ ಸ್ವತಃ ರಥವನ್ನು ಏರಿ ಹೊರಟನು. ಕಹಳೆ ಭೇರಿಗಳ ಶಬ್ದ ಭಯಂಕರವಾಗಿ ಕೇಳಿಸುತ್ತಿತ್ತು. ಆ ಶಬ್ದವು ಸಮಸ್ತ ಭೂಮಂಡಲವನ್ನು ಆವರಿಸಿತು. ಮಹಿಷಾಸುರನ ಸೈನ್ಯವು 10 ದಿಕ್ಕುಗಳಿಗೂ ಮುತ್ತಿಗೆ ಹಾಕಿತು. ಮಹಿಷಾಸುರ ಹಾಗೂ ಮಹಾಲಕ್ಷ್ಮಿಯು ಎದುರಾದರು. ತಾಯಿಯು ರೌದ್ರ ರೂಪ ತಾಳಿ ಗರ್ಜಿಸಿದಳು. ಇಂದ್ರನು ದೇವಿಯ ಮುಂದೆ ನಿಂತು ಜಯಕಾರ ಹಾಕಿದನು. ತಾಯಿಗೆ ಹರಿಯು ಛತ್ರಿ ಹಿಡಿದನು. ಶಿವ ಹಾಗೂ ಬ್ರಹ್ಮ ಚಾಮರದಿಂದ ತಾಯಿಗೆ ಬೀಸುತ್ತಿದ್ದರು. ದೇವಾನುದೇವತೆಗಳು ಮಾತೆಯ ಚರಿತ್ರೆಯನ್ನು ವೇದ ಸ್ಮೃತಿಗಳಾಗಿ ಘೋಷಣೆ ಮಾಡುತ್ತಿದ್ದರು. ಇಂತಹ ದೇವಿಯ ಚರಿತೆಯು ಬ್ರಹ್ಮಸತ್ಯ. ಇಂತಹ ಮಾತೆಯ ಜೊತೆ ಕದನಕ್ಕೆ ಇಳಿಯಲು ಸಾಧ್ಯವೇ? ಸಕಲ ಜಗತ್ತಿಗೆ ತಾಯಿ ಆದಿ ಅನಂತ. ಆಕೆಯ ಮುಂದೆ ಮಹಿಷಾಸುರ ಯಾವ ಲೆಕ್ಕ? ಮಹಾಲಕ್ಷ್ಮಿಯು ರಾಕ್ಷಸರನ್ನು ನೋಡಿ ಕ್ರೋಧದಿಂದ ಹಲ್ಲು ಕಿಡಿದಳು. ಈ ಸೊಳ್ಳೆಗಳು ದೇವತೆಗಳನ್ನು ಹೆದರಿಸಿದರಲ್ಲ ಎಂದು ಯೋಚಿಸಿ ಕೂಡಲೇ ತನ್ನ ಬಳಿ ಇದ್ದ ಅಕ್ಷಯ ಪಾತ್ರೆಯಲ್ಲಿದ್ದ ಬಾಣಗಳ ಸುರಿಮಳೆ ಸುರಿಸಿದಳು. ರಾಕ್ಷಸರ ಚಾಮರಗಳ ಮೇಲೆ ಬಾಣಗಳು ಬಲೆಯಂತೆ ಹೆಣೆದುಕೊಂಡವು. ಆಗ ರಾಕ್ಷಸರು, ಈಕೆ ಸ್ತ್ರೀಯು ಯುದ್ಧ ಮಾಡಲು ಅನರ್ಹಳು, ಈಕೆಯನ್ನು ಸೀಳಿರಿ ಎಂದು ಕೂಗಿದರು. ರಾಕ್ಷಸರು ತಮ್ಮ ಕೈಗಳಲ್ಲಿದ್ದ ಗಂಡುಗೊಡಲಿ, ದಂಡ, ಖಂಡ, ಬಿಂಡಿವಾಲಾದಿಗಳನ್ನು ಎಸೆದರು. ಆಗ ದೇವಿಯು ಮಂದರ ಪರ್ವತದಂತೆ ನಿಂತು ಕಂಗೊಳಿಸುತ್ತಿದ್ದಳು. ಪರ್ವತದ ಮೇಲೆ ಹಿಮದ ಹನಿಗಳು ಉದುರಿದರೆ ಪರ್ವತವು ಕರಗಿ ಹೋಗುವುದೇ? ಕ್ಷಣ ಮಾತ್ರದಲ್ಲಿ ರಾಕ್ಷಸರ ಶಿರದ ಮೇಲೆ ದೇವಿಯು ಬಾಣಗಳನ್ನು ಹೂಡಿದಳು. ಆಗ ಬ್ರಹ್ಮ ಹರಿ ಶಿವನನ್ನು ಕುರಿತು, ನೀವು ಯಾರೂ ಇಲ್ಲಿ ನಿಲ್ಲಬೇಡಿ, ಮೇಲೆ ನಿಂತು ದುಷ್ಟರ ಶಿರಗಳು ಹೇಗೆ ಉರುಳುವುದು ಎಂದು ನೋಡಿ ಎಂದು ದೇವಿ ಹೇಳಿದಳು. ಆಗ ದೇವಾನುದೇವತೆಗಳು ಗಗನದಲ್ಲಿ ನಿಂತು ವೀರವನಿತೆಯ ಹೋರಾಟವನ್ನು ಸಂತಸದಿಂದ ನೋಡುತ್ತಿದ್ದರು. ದೇವಿಯು ತನ್ನ ಅಕ್ಕಪಕ್ಕ ಬಂದು ನಿಂತ ರಾಕ್ಷಸರ ಶಿರಗಳನ್ನು ಕಡಿದಳು. ರಥಿಕರು ಧೂಳಿನ ಪಾಲಾದರು. ರಾಕ್ಷಸರ ಸೊಕ್ಕನ್ನು ದೇವಿ ಮುರಿದಳು. ದೇವಿಯ ರೌದ್ರ ರೂಪವನ್ನು ಕಂಡು ರಾಕ್ಷಸರು ಕೋಪದಿಂದ ನಡುಗಿ, ಯಾರು ಹಿಂದಕ್ಕೆ ಸರಿಯಬೇಡಿ, ಈಕೆ ಸಾಮಾನ್ಯವಾದ ದೇವಿಯಲ್ಲ, ಅವಳು ಬಹಳ ಶಕ್ತಿಶಾಲಿ, ಅವಳನ್ನು ಕೊಂದು ರಕ್ತವನ್ನು ಕುಡಿಯಿರಿ, ಮಹಿಷಾಸುರನ ಆಣೆಗೂ ಹಿಂದಕ್ಕೆ ಸರಿಯಬೇಡಿ ಎಂದರು. ಕತ್ತಲು ಮುಸುಕಿದಾಗ ಸೂರ್ಯದೇವನು ಮರೆಯಾಗುವಂತೆ ರಾಕ್ಷಸರು ದೇವಿಗೆ ಮುತ್ತಿಗೆ ಹಾಕಿದರು. ದೇವಿಯ ವಾಹನ ಸಿಂಹವನ್ನು ಈಟಿಗಳಿಂದ ಇರಿದರು. ಆಕೆಯ ಸುತ್ತಲೂ ರಾಕ್ಷಸರು ಮುತ್ತಿಕೊಂಡರು. ದೇವಿಯು ಸಾಮಾನ್ಯಳೆ. ರಾಕ್ಷಸರ ರಥಗಳನ್ನು ಓಡಿಸುತ್ತಿದ್ದ ರಥಿಕರನ್ನು ಗದೆಯಿಂದ ಹೊಡೆದು ಕೊಂದಳು. ತನ್ನನ್ನು ಮುತ್ತಿಗೆ ಹಾಕಿದ ರಾಕ್ಷಸ ವೀರರನ್ನು ಖಡ್ಗದಿಂದ ತಿವಿದಳು. ಆನೆ ಕುದುರೆಗಳನ್ನು ತನ್ನ ಮಹಿಮೆಯಿಂದ ಬಿಗಿದು ಕಟ್ಟಿದಳು. ರಾಕ್ಷಸರ ಮಹಾಸೈನ್ಯವನ್ನು ಜೊಳ್ಳುಕಾಳು ತೂರಿದಂತೆ ತೂರಿದಳು. ರಾಕ್ಷಸರ ವೀರರು ದೇವಿಯ ಶಕ್ತಿಯನ್ನು ಕಂಡು ಭಯಭೀತರಾಗಿ ನಿಂತರು. ತಮ್ಮ ವಾಹನ ರಥಗಳ ಹಿಂದೆ ರಾಕ್ಷಸರು ಅಡಗಿಕೊಂಡರು. ಆಗ ದೇವಿಯು ನಸುನಕ್ಕು ಆನೆ, ಕುದುರೆ, ರಥಗಳನ್ನು ಧ್ವಂಸ ಮಾಡಿದಳು. ರಾಕ್ಷಸರೇ, ನೀವು ಇನ್ನೆಲ್ಲಿ ಅಡಗಿಕೊಳ್ಳುತ್ತೀರಿ ಎಂದು ಕೇಳಿದರು. ದೇವಿಯ ಶಕ್ತಿ ಸಾಮರ್ಥ್ಯವನ್ನು ಕಂಡು ರಾಕ್ಷಸರು ಭಯದಿಂದ ಉಸಿರು ಸಿಕ್ಕಿಕೊಂಡಂತೆ ನಿಶ್ಶಬ್ದವಾಗಿ ನಿಂತರು. ರಾಕ್ಷಸರ ಸೈನ್ಯವು ಹಿಮ್ಮುಖವಾಗಿ ನಡೆಯಿತು. ತಮ್ಮ ಪರಿಸ್ಥಿತಿಯನ್ನು ಕಂಡ ಚಕ್ಷುರನು ಕೋಪಾವೇಶದಿಂದ, ಸೈನಿಕರೇ, ಹಿಂದಕ್ಕೆ ಹೋಗಬೇಡಿ, ಆಕೆಯನ್ನು ಹಿಡಿದು ತನ್ನಿ, ಆಕೆ ಹೆಂಗಸು, ಅವಳ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟಿಹಾಕಿ ಎಂದು ಕೂಗಿದನು. ಚಕ್ಷುರನ ಮಾತುಗಳನ್ನು ಕೇಳಿ ರಾಕ್ಷಸರು ಲಕ್ಷ ಸಂಖ್ಯೆಯಲ್ಲಿ ಬಂದು ಮುತ್ತಿಗೆ ಹಾಕಿದರು. ದೇವಿಯು ವೀರಾವೇಶದಿಂದ ಕಾದಾಡುತ್ತಾ ರಾಕ್ಷಸರನ್ನು ಬಾಣಗಳಿಂದ ಇರಿದಳು. ರಾಕ್ಷಸರ ಮೈತುಂಬ ಬಾಣಗಳು ಸಕಲವೂ ಸರ್ವವೂ ಬಾಣಮಯವಾಗಿತ್ತು. ರಾಕ್ಷಸರಲ್ಲಿ ವೀರಾಧಿವೀರರು ಹೆಣಗಳ ಮೇಲೆ ನಡೆದು ಬಂದು ರೋಷದಿಂದ ದೇವಿಯನ್ನು ಮುತ್ತಿಗೆ ಹಾಕಿದರು. ದೇವಿಯು ಹೆದರುವಳೆ. ಆಕೆಯು ಅಂಜದೆ ಅಳುಕದೆ ಹರ್ಷಚಿತ್ತಳಾಗಿ ರಾಕ್ಷಸರ ಶಿರಗಳನ್ನು ಕಡಿದಳು. ರಾಕ್ಷಸರ ರಕ್ತವು ನದಿಯಂತೆ ಹರಿದು ಬಂತು. ದೇವಿಯು ಉನ್ಮಾದಿನಿಯಾಗಿ ರಥ, ಆನೆ, ಕುದುರೆ, ಖಡ್ಗ, ಪರಶು ಮುಂತಾದವುಗಳನ್ನು ನಾಶವಾದವು. ರಕ್ತವು ನದಿಯಂತೆ ಹರಿದು ಸಾಗರವನ್ನು ಸೇರಿತು. ಆ ರಕ್ತದ ಸಾಗರದಲ್ಲಿ ರಾಕ್ಷಸರ ಸಮಸ್ತ ಸೈನ್ಯವು ಕೊಚ್ಚಿ ಹೋಯಿತು. ಕರುಳು, ಕಾಲು, ಕೈಗಳು ಚಿಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ರಾಕ್ಷಸರ ರಕ್ತವು ಭೂಮಿಯ ಮೇಲೆ ಓಕುಳಿಯಾಯಿತು. ಆನೆ, ಕುದುರೆ, ಹರಿಯುತ್ತಿರುವ ರಕ್ತ, ಮಾಂಸ, ಮಜ್ಜೆ ಯುದ್ಧಭೂಮಿಯ ತುಂಬ ಕಾಣಿಸಿತು. ಕೋಟಿ ಸಂಖ್ಯೆಯಲ್ಲಿ ಜೀವರಾಶಿಗಳು ಬಿದ್ದಿತು. ಕೊಂದ ಮಹಾದೇವಿ ಲೆಕ್ಕ ಹಾಕಲಿಲ್ಲ. ಆಕೆ ದೇವತೆಗಳನ್ನು ಕಷ್ಟಕ್ಕೆ ಸಿಲುಕಿಸಿದ ರಾಕ್ಷಸರನ್ನು ನಿರ್ನಾಮ ಮಾಡಲು ಬಂದು ನಿಂತಿರುವ ಆದಿಶಕ್ತಿಯಂತೆ ಗೋಚರಿಸಿದಳು. ರಾಕ್ಷಸರು ತಮ್ಮ ಪಿತೃಗಳಿಗೆ ಭೂತಗಳಾಗಿ ಪಿಂಡವನ್ನು ನೀಡಿದರು. ಹಾಗೆಯೇ ಶ್ರಾದ್ದ ಕರ್ಮಗಳನ್ನು ಮಾಡಿದರು. ಯುದ್ಧಭೂಮಿಯಲ್ಲಿ ಶಿರವೇ ಪಾತ್ರೆ, ರಕ್ತವೇ ಆಜ್ಯವಾಗಿ ಹೋಯಿತು.
ಮಾಂಸಗಳು ಪಿಂಡಗಳಂತೆ ಗೋಚರಿಸಿ ನರಗಳು ದರ್ವೆಗಳಾಗಿ ಮಾರ್ಪಟ್ಟವು. ಭೂತಗಳು ಸಂಭ್ರಮದಿಂದ ದೇವಿಯ ಸುತ್ತ ತಿರುಗುತ್ತಾ ಜಯಕಾರ ಹಾಕಿದವು. ಭೂತಗಳೇ ಮದುವೆ ಶ್ರಾದ್ದವನ್ನು ಮಾಡಿದವು. ದೇವತೆಗಳು ದೇವಿಯನ್ನು ಸ್ತುತಿಸುತ್ತಾ, ತಾಯಿ ಜಯವಾಗಲಿ, ಮಹಾಲಕ್ಷ್ಮಿ, ನೀನು ಸಕಲ ದೇವತೆಗಳಿಗೆ ಜಯಲಕ್ಷ್ಮಿ, ನಿನಗೆ ನಮ್ಮ ನಮಸ್ಕಾರ ಎಂದು ಹಾಡಿ ಹೊಗಳಿದರು. ಇಲ್ಲಿಗೆ ಮಹಿಷಾಸುರ ಸೈನ್ಯವಧೆ ಎಂಬ ಚತುರ್ಥ ಅಧ್ಯಾಯವು ಮುಕ್ತಾಯವಾಯಿತು.